Well, in this short learning lesson, let's learn what do you mean by Murphy's law. See, Murphy's law came into exist by the person called Edward Murphy. See, originally he used to work in an Air Force company. So in that company he saw a malformation. Malformation is something which is not happening the way it should happen. So that's called the malformation. ಸೊ ಕನ್ನಡದಲ್ಲಿ ನಾವು ಹೇಳ್ಬೇಕಂದ್ರೆ ನಾವು ಹೆಂಗೆ ಅನ್ಕೊತಿರ್ತೇವಲ್ವ ಆ ರೀತಿ ಅದು ವರ್ಕ್ ಆಗಲ್ಲ. ದ್ಯಾಟ್ ಈಸ್ ದಿ ಮ್ಯಾಲ್ಫಾರ್ಮೇಷನ್. ಸೊ ಆ ಟೈಮಲ್ಲಿ ದಿಸ್ ಎಡ್ವರ್ಡ್ ಮರ್ಫಿ ಸಾ ದ್ಯಾಟ್ ಮ್ಯಾಲ್ಫಾರ್ಮೇಷನ್. ಸೊ ದೆನ್ ಹಿ ಡಿಸೈಡೆಡ್. ಸೊ ನಾವು ಯಾವಾಗನ್ನ ಏನನ್ನ ಮಾಡಬೇಕಂದಾಗ ಒಂದು ಸ್ವಲ್ಪ ಅದರಲ್ಲಿ ರಾಂಗ್ ಇದ್ದರೆ ಆಟೋಮೆಟಿಕ್ ಅದು ರಾಂಗ್ ಆಗುತ್ತೆ. ಸೊ ಅದನ್ನು ಹಿ ಡಿಸ್ಕವರ್ಡ್ ದ್ಯಾಟ್ saying anything that can go wrong will go wrong. This is originally adage we call it a saying. ಸೊ ಅವನು ಅವಾಗ ಅದನ್ನು ಹೇಳ್ದ ಏನಂತ, ನಾವೇನೋ ಒಂದು ಮಾಡೋವಾಗ ಅದೇನೋ ಆಗ್ಬಿಡುತ್ತೆ. ಏನಕ್ಕಾಗುತ್ತಂದರೆ ಬಿಕಾಸ್ ವಿ ಆರ್ ಡೂಯಿಂಗ್ ಇಟ್ ಇನ್ ಅ ರಾಂಗ್ ವೇ. ಸೊ ಆಫ್ಕೋರ್ಸ್ ರಾಂಗ್ ವೇ ಮಾಡಿದಾಗ ಏನಾಗುತ್ತೆ ಹೇಳಿ, ಅದು ರಾಂಗೇ ಆಗುತ್ತೆ. ಸಪೋಸ್ ನೀವೇನು ಮಾಡ್ತಾಯಿದ್ದೀರಾ, ಗಾಡಿ ಓಡಿಸ್ತಾ ಇದ್ದೀರಾ, ಯು ಸ್ಟಕ್ ಇನ್ ಟ್ರಾಫಿಕ್ ಜಾಮಲ್ಲಿ ಸಿಗಾಕೊಂಡು ಏನು ಮಾಡ್ತಾರೆ ಹೇಳಿ, ವಿ ವಾಂಟ್ ಟು ಟೇಕ್ ಸಮ್ ಅದರ್ ರೂಟ್, ಯಾವುದೋ ಒಂದು ಮೇಕ್ ಶಿಫ್ಟ್ ರೂಟ್ ರೆಡಿ ಮಾಡಿಬಿಡ್ತೀರಾ ಎಲ್ಲ, ಅಥವಾ ರಾಂಗ್ ರೂಟಲ್ಲಿ ಹೋಗೋದಾಗೋಗ್ಬಿಡುತ್ತೆ. ನಿಮಗೆ ಗೊತ್ತು ಅದು ರಾಂಗ್ ರೂಟಲ್ಲಿ ಹೋದರೆ ನಾನಲ್ಲಿ ಸಿಗಾಕೊತೀನಿ, ಏನೋ ಒಂದು ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ದಿಸ್ ಈಸ್ ಕಾಲ್ಡ್ ಅ Murphy's law. So it says that anything that can go wrong, absolutely that will go wrong. This is what is all about this Murphy's law. And also I would like to discuss something about death before dishonor. So what do you mean by this sentence? ಈ ಸೆಂಟೆನ್ಸ್ ಮೀನಿಂಗ್ ಏನಂದರೆ ಡೆತ್ ಬಿಫೋರ್ ಡಿಸ್ಆನರ್ ಅಂದ್ರೇನು, ನಿನಗೆ ಮೊದಲು ಶೇಮ್ ಆಗೋಕ್ಕಿಂತ ಮುಂಚೆನೇ ಸತ್ತೋಗ್ಬಿಡು ಅನ್ನಂಗೆ. ಓಕೆ, ಏನಂದರೆ ನಾವು ಪೀಪಲ್ ಡೈ ಬಿಫೋರ್ ದೇ ಆರ್ ಡಿಸ್ರೆಸ್ಪೆಕ್ಟೆಡ್. ದಟ್ ಈಸ್ ದಿ ಮೀನಿಂಗ್ ಆಫ್ ದಿಸ್ ಡೆತ್ ಬಿಫೋರ್ ಡಿಸ್ಆನರ್. This sentence or this phrase is in the movie called War 2. If you have not seen the War 2 movie, you may see if you are really a movie lover. So this is a death before dishonor. I like this phrase. I'm just trying to tell you this just to know more about English and just to understand what is happening. So thank you so much. Bye bye.